ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್, ಇವತ್ತು ಬ್ಲಡ್ ಮೂನ್ ಇರೋದ್ರಿಂದ ಕರೆಂಟ್ ಎನರ್ಜೀಸ್ ಏನಿದೆ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು, ಹಾಗೆ ಈ ಒಂದು ಲವ್ ಲೈಫಲ್ಲಿ ನೆಕ್ಸ್ಟ್ ಏನೆಲ್ಲ ಬರುವಂಥ ಚಾನ್ಸಸ್ ಇದೆ, ಅದು ಪಾಸಿಟಿವ್ ಆರ್ ನೆಗೆಟಿವ್. ಸೊ ಈ ಒಂದು ರೀಡಿಂಗನ್ನು ನೀವು ನೋಡ್ಬೋದು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ. ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ನಿಮಗೆ ರೆಸೊನೇಟ್ಸ್ ಆಗುವಂಥ ಮೆಸೇಜಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಲೈಕ್ ನಿಮಗೆ ಈ ಒಂದು ರೀಸೆಂಟಾಗಿ ಮಾಡ್ತಾ ಇರೋವಂಥ ಸ್ಪ್ರೆಡ್ಸ್, ಇವತ್ತು ನಾನು ಮಾಡೋದು ಕರೆಂಟ್ ಎನರ್ಜಿ ಸ್ಪ್ರೆಡ್, ಕರೆಂಟ್ ಲವ್ ಸ್ಪ್ರೆಡ್ ಅಂತ. ಸೊ ಅದೇ ರೀತಿ ನಿಮಗೂ ಸಹ ಪರ್ಸ್ನಲೈಸ್ಡ್ ಸ್ಪ್ರೆಡ್ ಬೇಕು ಅಂತಂದರೆ ನೀವು ಮಾಡಿಸ್ಕೋಬೋದು. ಆ್ಯಂಡ್ ಅದು ಪರ್ಸ್ನಲ್ ರೀಡಿಂಗ್ ಆಗಿರೋದ್ರಿಂದ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ಟ್ಯಾರೋ, ಮನಿ ರೇಖಿ, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಕಲಿಬೇಕಂತ ಇದ್ದೀರಾ, ಡೆಫಿನೆಟ್ಲಿ ನೀವು ಸಹ ಆ ನಂಬರ್ಗೆ ಮೆಸೇಜನ್ನು ಮಾಡ್ಬೋದು. ಇವಾಗ ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಇಲ್ಲಿ ನೀವು ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಬೇಕಾಗತ್ತೆ. ಸೊ ಆದಷ್ಟು ಇಲ್ಲಿ ನಿಮಗೆ ಇವಾಗ ಏನೆಲ್ಲ ಆಗಿದೆ ಅದನ್ನು ಥಿಂಕ್ ಮಾಡ್ತಾ ಬೇಜಾರಲ್ಲಿ ಈ ಒಂದು ರೀಡಿಂಗನ್ನು ನೋಡೋದು ಬಿಟ್ಟು ನೆಕ್ಸ್ಟ್ ಪಾಸಿಟಿವ್ ಆಗಿ ನನಗೆ ರೀಡಿಂಗ್ಸ್ ಬರಲಿ ಅಂತ ಪ್ರೇ ಮಾಡ್ತಾ ಈ ಒಂದು ರೀಡಿಂಗನ್ನು ನೀವು ನೋಡಿ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ಫಸ್ಟ್ ಕಾರ್ಡಲ್ಲಿ ಅವರು ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಕಾರ್ಡ್ ನಾನು ಇದನ್ನು ಪಿಕ್ ಮಾಡಿದ್ದೀನಿ. ಸೊ ನಾನು ನೋಡಿಲ್ಲ ಅದು ಯಾವ ಕಾರ್ಡ್ ಅಂತ, ಲೇಟರ್ ಐ ವಿಲ್ ಎಕ್ಸ್ಪ್ಲೈನ್. ಅವರ ಟ್ರೂ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ. ಓಕೆ, ಸೊ ನಿಮಗೆ ಏನು ಬೇಕಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಕರೆಂಟ್ಲಿ ನಿಮ್ಗೆ ಏನು ಬೇಕು ಅನ್ನಿಸ್ತಾ ಇದೆ, ಸೊ ಅದನ್ನು ನೋಡೋಣ. ಹಾಗೆ ನಿಮ್ಮ ಪಾರ್ಟ್ನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಸಹ ನೋಡೋಣ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಟು ಥರ್ಡ್ ಫೋರ್ತ್. ನೆಕ್ಸ್ಟ್, ನಿಮ್ಮನ್ನು ಯಾವ ವಿಚಾರ ಹತ್ರ ತೊಗೊಂಡು ಬರುತ್ತೆ ಅಥವಾ ಹತ್ರ ತೊಗೊಂಡು ಬರೋದಿಲ್ವಾ, ಇದಕ್ಕೆ ಆನ್ಸರ್ ಬಂದು ಈ ಕಾರ್ಡ್. ನೆಕ್ಸ್ಟ್, ನಿಮ್ಮನ್ನು ದೂರ ಇಡೋಕ್ಕೆ ಯಾವ ವಿಚಾರಗಳು ರೀಸನ್ ಆಗ್ತಾ ಇದೆ ಅನ್ನೋ ಒಂದು ಕ್ವಶನ್ಗೆ ಸಾಲ್ಬೇಕು ಒಂದು ಕಾರ್ಡ್. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಇಬ್ಬರ ಎನರ್ಜಿ ಪ್ರಕಾರ ಯಾವ ರೀತಿ ಅದನ್ನು. ಸೊ ನೆಕ್ಸ್ಟ್ ಬಂದಲ್ಲಿ ಯಾವ ವಿಚಾರ ಮುಚ್ಚುಮರೆ ಆಗ್ತಾ ಇದೆ ಅದಕ್ಕೆ ನೋಡೋಣ. ಓಕೆ, ದಿಸ್ ಇಸ್ ದ ಕಾರ್ಡ್. ಸೊ ಲಾಸ್ಟ್ ಫೈನಲ್ ಕ್ವಶನ್, ಎಲ್ಲರೂ ತುಂಬ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್, ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತಾ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ನೋಡೋಣ. ಓಕೆ, 5 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಓಕೆ, ನಾನು ಫಸ್ಟ್ ಕಾರ್ಡ್ಸ್ನ ತೋರಿಸ್ಬಿಡ್ತೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾರ್ಡ್ ಈಸ್ 2 ಆಫ್ ಪೆಂಟಕಲ್ಸ್. ಮೂರನೇ ಕಾರ್ಡ್ ಬಂದು 10 ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ ಸ್ಟ್ರೆಂತ್ ಕಾರ್ಡ್. ಓಕೆ, 8 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಅಗೇನ್ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ, 3 ಆಫ್ ವ್ಯಾಂಡ್ಸ್,
ಆ್ಯಂಡ್ ದ ಸ್ಟಾರ್ ಕಾರ್ಡ್. ಅಟ್ ಲಾಸ್ಟ್ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ 5 ಆಫ್ ಸಾರ್ಟ್ಸ್ ಇದೆ. ಓಕೆ, ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ಬಿಹೇವಿಯರ್ ಅವ್ರಿಗೆ ತುಂಬ ಸೆನ್ಸಿಟಿವ್ ಅನಿಸುತ್ತೆ. ನೀವು ತುಂಬ ಸೆನ್ಸಿಟಿವ್ ಇದ್ದೀರಾ ಅಂತ ಅವರು ಫೀಲ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಎಲ್ಲನೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ದಟ್ಸ್ ವೈ ಈ ಪರ್ಸನಿಂದ ನಿಮಗೆ ತುಂಬ ಹರ್ಟ್ ಆಗಿರ್ಬೋದು. ಬಿಕಾಸ್ ನಿಮಗೆ ಏನು ಮಾಡಿದ್ರೆ ಬೇಜಾರಾಗುತ್ತೆ ಅನ್ನೋದು ಎಲ್ಲನೂ ಗೊತ್ತಿದೆ. ಅದನ್ನು ಇವರು ನಿಮ್ಮ ಮೇಲೆ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಬಿಕಾಸ್ ನೀವು ಹೇಳಿದ್ದನ್ನೇ ಅವರು ಏನು ಮಾಡಬೇಡ ಅಂತ ಹೇಳ್ತಾ ಇರ್ತಿದ್ರಿ, ಅದನ್ನೇ ಅವ್ರು ಮಾಡಿದ್ದಾರೆ. ಇವ್ರಿಗೆ ಗೊತ್ತಿದೆ ನಿಮ್ಮ ಸೆನ್ಸಿಟಿವ್ನೆಸ್ ಏನು ಆ್ಯಂಡ್ ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಸ್ಟ್ರೆಂತ್ ಏನು, ಎಲ್ಲನೂ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಬರ್ತಾಯಿದೆ. ಆ್ಯಂಡ್ ಅವರ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ಕಾನ್ಸ್ಟೆಂಟ್ ಮೈಂಡ್ಸೆಟ್ ಇಲ್ಲ ಅಂತ ಬರ್ತಾಯಿದೆ ಇವ್ರ ಲೈಫಲ್ಲಿ. ಆ್ಯಂಡ್ ಇವ್ರು ಏನೇ ಒಂದು ಮುಂಚೆಯಿಂದ ಒಂದು ಅಪ್ ಆ್ಯಂಡ್ ಡೌನ್ಸ್ನ ನೋಡ್ಕೊಂಡು ಬಂದಿದ್ರು ಸ್ವಲ್ಪ ಈ ವ್ಯಕ್ತಿ ಫ್ಲರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ಪ್ಲೇಫುಲ್ ಎನರ್ಜಿ ಅಂತ ಬರ್ತಾ ಇದೆ. 2 ಆಫ್ ಪೆಂಟಿಕಲ್ಸ್ ಇಲ್ಲಿರೋದ್ರಿಂದ ಪ್ಲೇಫುಲ್ ಎನರ್ಜಿ, ಅಷ್ಟೊಂದು ಜೆನ್ಯೂನ್ ಇಂಟೆನ್ಷನ್ಸ್ ನಿಮ್ಮ ಕಡೆಗಿಲ್ಲ. ಈ ಪರ್ಸನ್ ಕಡೆಯಿಂದ ಇಂಟೆನ್ಷನ್ಸ್ ನಿಮ್ಮನ್ನು ಮದುವೆ ಆಗಬೇಕಂತಾಗಲಿ, ನಿಮ್ಮ ಜೊತೆ ಫ್ಯೂಚರ್ ಪ್ಲ್ಯಾನ್ ಮಾಡಬೇಕಂತಾಗಲಿ ಅಷ್ಟಾಗಿ ಟ್ರೂ ಆ್ಯಂಡ್ ಜೆನ್ಯೂನ್ ಇಂಟೆನ್ಷನ್ಸ್ ಇಲ್ಲಿ ಇಲ್ಲ ಅಂತ ಬರ್ತಾಯಿದೆ. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ನೋಡಿದಾಗ ಇಲ್ಲಿ 10 ಆಫ್ ವ್ಯಾಂಡ್ಸ್ ಬರ್ತಾಯಿದೆ. 10 ಆಫ್ ವ್ಯಾಂಡ್ಸಲ್ಲಿ ಇರೋದ್ರಿಂದ ನಿಮಗೆ ಏನು ತುಂಬ ಬರ್ಡನ್ ಆಗ್ತಾಯಿದೆ ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಡೇ ಬೈ ಡೇ ನಿಮ್ಮ ಲೈಫಲ್ಲಿ ಜಾಸ್ತಿ ಆಗ್ತಾ ಇರ್ಬೋದು. ಅದರ್ವೈಸ್ ಇಲ್ಲಿ ನಿಮಗೆ ತುಂಬ ಪ್ರೆಷರ್ ಬರ್ತಾಯಿದೆ ನಿಮ್ಮ ಸರೌಂಡಿಂಗ್ಸಿಂದ. ಯಾವುದೇ ಒಂದು ವಿಚಾರವಾಗಿ, ಮದುವೆ ಆಗಿರಲಿ ಅಥವಾ ನಿಮ್ಮ ಕರಿಯರ್ ವಿಚಾರವಾಗಿಯೇ ಆಗಿರಲಿ, ತುಂಬ ಪ್ರೆಷರ್ ನಿಮಗೆ ಆಗ್ತಾಯಿದೆ. ಇಲ್ಲಿ ನಿಮಗೆ ಬೇಕಾಗಿರೋದು ಒಂದು ಸಪೋರ್ಟ್ ಬೇಕಾಗಿದೆ. ಯಾರಾದರೂ ನನಗೆ ಸಪೋರ್ಟ್ ಮಾಡೋಕ್ಕಿದ್ದಿದ್ರೆ, ನನ್ನ ಸಪೋರ್ಟ್ ಸಿಸ್ಟಮ್ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅನ್ನೋ ಒಂದು ಇಂಟೆನ್ಷನ್ಸ್. ಓಕೆ, ನಿಮ್ಮ ಪಾರ್ಟ್ನರ್ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ನೋಡೋದಾದರೆ, ಅವ್ರಿಗೆ ನೀವೆಲ್ಲೋ ಒಂದು ಕಡೆ ತುಂಬ ಕಾನ್ಫಿಡೆಂಟ್ ಆಗಿರ್ತೀರಾ ಅಥವಾ ನೀವು ತುಂಬ ಡಾಮಿನೇಟಿಂಗ್ ಅಂತ ಅವರು ಅನ್ಕೋತಾ ಇದ್ದಾರೆ. ಬಟ್ ಇಲ್ಲಿ ನೋಡೋದಾದರೆ ಅಕಾರ್ಡಿಂಗ್ ಟು ದಿಸ್ ಎನರ್ಜಿ, ಇಲ್ಲಿ ಈ ಪರ್ಸನ್ ನಿಮ್ಮ ಫೀಲಿಂಗ್ಸನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ ನೀವು. ಎಲ್ಲನೂ ಓಕೆ, ಇಟ್ಸ್ ಓಕೆ ಅಂದ್ಕೊಂಡು ಬಂದಿದ್ದೀರಾ. ಬಟ್ ಇಲ್ಲಿ ನಿಮಗೇ ಒಂದು ಫೇಲ್ಯೂರನ್ನು ನೋಡಿದ್ದೀರಾ ನೀವು ಈ ಪರ್ಸನ್ ವಿಚಾರದಲ್ಲಿ. ನೀವು ತುಂಬ ಸರಿ ಥಿಂಕ್ ಮಾಡಿರ್ಬೋದು, ನಾನು ಒಂದು ರಾಂಗ್ ಪರ್ಸನ್ನ ಚಾಯ್ಸ್ ಮಾಡಿಬಿಟ್ನಾ, ಒಂದು ತಪ್ಪು ವ್ಯಕ್ತಿನ ನಾನು ಪ್ರೀತಿ ಮಾಡಿಬಿಟ್ನಾ ಅನ್ನೋ ಒಂದು ಗಿಲ್ಟ್ ಸಹ ನಿಮಗೆ ಕಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮನ್ನು ಏನು ಹತ್ತಿರ ತೊಗೊಂಡು ಬರುತ್ತೆ ಅಂತ ಅಂದರೆ, ಇಲ್ಲಿ ಯಾವುದೇ ವಿಚಾರ ನಿಮ್ಮನ್ನು ಹತ್ತಿರ ತೊಗೊಂಡು ಬರೋವಂಥದ್ದು ಕರೆಂಟ್ಲಿ ಇಲ್ಲ ಅಂತಲೇ ಬರ್ತಾಯಿದೆ. ಬಿಕಾಸ್ 8 ಆಫ್ ಕಪ್ಸಲ್ಲಿ ಇರೋದ್ರಿಂದ ಅದು ಹೇಳ್ತಾ ಇದೆ ನಿಮಗೆ ಮೂವ್ ಆನ್ ಆಗಿ ಅಂತ. ಇಟ್ಸ್ ಟೈಮ್ ಟು ಮೂವ್ ಆನ್. ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಿ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರಾ ಅಂತ ನಿಮಗೆ ಮೈಂಡಲ್ಲಿ ಕ್ವಶನ್ ಇದ್ದರೆ, ಇಲ್ಲಿ ಆ ಚಾನ್ಸಸ್ ಇಲ್ಲ. ಈ ಪರ್ಸನ್ ಸಹ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ನಿಮ್ಮನ್ನು ಮರೆತು ಅವರು ನೆಕ್ಸ್ಟ್ ಲೈಫನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. 8 ಆಫ್ ಕಪ್ಸ್ ನೀವು ನೋಡ್ತಾ ಇರ್ಬೋದು, ಆ ಪರ್ಸನ್ ಹೇಗೆ ಹೋಗ್ತಾ ಇದ್ದಾರಲ್ವ. ಸೊ ಇನ್ನೂ ಸಹ ನೀವು ಈ ಪರ್ಸನ್ನ ಬಿಫೋರ್ ನೀವು ಟ್ರಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಇವ್ರ ಬಗ್ಗೆ ತಿಳ್ಕೊಬೇಕಿತ್ತು ಅಂತ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಹಾಗೆ ಇಲ್ಲಿ ಈ ಪರ್ಸನ್ ಅಷ್ಟು ಟ್ರಸ್ಟ್ ವರ್ತಿ ಇರಲಿಲ್ಲ ಅಂತಲೂ ಬರ್ತಾ ಇದೆ. ತುಂಬ ಸಲ ನಿಮ್ಮ ಟ್ರಸ್ಟನ್ನು ಅವ್ರು ಬ್ರೇಕ್ ಮಾಡಿದ್ದಾರೆ. 8 ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಕ್ಲಿಯರಾಗಿ ಬರ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪನ್ನು ಬಿಟ್ಟು ನೀವು ಮೂವ್ ಆನ್ ಆಗಿ ಅಂತ. ಅಗೇನ್ ಇಲ್ಲಿ ನಿಮ್ಮನ್ನು ಯಾವುದು ದೂರ ಮಾಡಿದೆ ಬಿಫೋರ್ ನೀವು ಒಂದು
ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇಲ್ಲಿ ಅದೇ ರೀಸನ್ ಆಗಿರ್ಬೋದು, ನಿಮ್ಮ ನಂಬಿಕೆನ ಅವರು ತುಂಬ ಕಳ್ಕೊಂಡಿದ್ದಾರೆ. ಆ್ಯಂಡ್ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ಬೋದು. ತುಂಬ ನಿಮಗೆ ಏನು ನೀವು ಟ್ರಸ್ಟ್ ಇಟ್ಟಿದ್ರೆ ಅದನ್ನೆಲ್ಲ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ನಂಬಿಕೆನ ಅವರು ಕೊಂದಿದ್ದಾರೆ ಅಂತಲೂ ಹೇಳ್ಬೋದು. ಬ್ಯಾಕ್ ಸ್ಟ್ಯಾಬಿಂಗ್, ನಿಮ್ಮ ಜೊತೆನೇ ಇದ್ಕೊಂಡು ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಕೆಲಸನ ಇವರು ಮಾಡಿದ್ದಾರೆ ಅಂತಲೂ ಬರ್ತದೆ. ಅದೆಲ್ಲ ನಿಮಗೂ ಗೊತ್ತಿದೆ ಅಂತಲೇ ಈ ಒಂದು ಎನರ್ಜಿ ಹೇಳ್ತಾ ಇದೆ. ಇಲ್ಲಿ ನೀವು ಡೇ ಬೈ ಡೇ ಒಂದೊಂದನ್ನೇ ನೀವು ತಿಳ್ಕೊಳ್ತಾ ಬಂದ್ರಿ. ಅಗೇನ್ ಅದು ನೀವು ಏನು ಎಕ್ಸೆಪ್ಟ್ ಮಾಡಿದ್ರಿ, ಬಟ್ ಅದು ಯಾವುದೂ ಸಹ ಇಲ್ಲಿ ವರ್ಕ್ ಆಗಿಲ್ಲ ಅಂತಲೂ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ರಿಲೇಷನ್ಶಿಪ್ಪಿನ ಸುತ್ತ ಏನು ಎನರ್ಜಿ ಇದೆ ಅಂತ ಅಂದರೆ 3 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ನಿಮ್ಮ ಕಡೆಯಿಂದ ಒಂದು ಫೀಲಿಂಗ್ಸ್ ಅನ್ನೋದು ಇದೆ. ನಿಮಗೆ ಫೀಲಿಂಗ್ಸ್ ಇದೆ ಈ ಪರ್ಸನ್ ಮೇಲೆ. ಇವಾಗ ಸರಿ ಹೋದ್ರೂ ನಾನು ಈ ವ್ಯಕ್ತಿ ಜೊತೆ ಚೆನ್ನಾಗಿರ್ತೀನಿ ಅನ್ನೋ ಫೀಲಿಂಗ್ಸ್ ನಿಮಗೆ ಇದೆ. ಬಟ್ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಸೇಮ್ ಫೀಲಿಂಗ್ಸ್ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ. ಥರ್ಡ್ ಪಾರ್ಟಿನೂ ಇಲ್ಲಿ ಇನ್ವಾಲ್ವ್ ಆಗಿರ್ಬೋದು. 3 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಿರೋದ್ರಿಂದ ಮೇ ಬಿ ದೇ ಆರ್ ಹ್ಯಾಪಿ ವಿತ್ ಸಂಬಡಿ ಎಲ್ಸ್. ಅವರು ಇನ್ನೊಬ್ಬರ ಜೊತೆ ಖುಷಿಯಾಗಿಯೂ ಇರಬಹುದು ಕರೆಂಟ್ಲಿ. ನೀವು ಇಲ್ಲಿ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತಲೂ ಬರ್ತಾ ಇದೆ. ಸೊ ಈ ರೀಡಿಂಗ್ ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಮೂವ್ ಆನ್ ಆಗಿ ಅನ್ನೋ ಎನರ್ಜೀಸೇ ಇಲ್ಲಿ. ಸೊ ಇಲ್ಲಿ ಯಾವ ವಿಚಾರ ಮುಚ್ಚುಮರೆ ಆಗಿದೆ ಅಂತ ಬಂದಾಗ, ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಮಿಂದ ತುಂಬ ವಿಷಯಗಳನ್ನು ಮುಚ್ಚಿಟ್ಟಿರ್ಬೋದು. ಬಿಕಾಸ್ ಇಲ್ಲಿ ಬರ್ತಾ ಇದೆ, ಅವರು ಏನೇ ಒಂದು ವಿಚಾರ ಹೇಳುವಾಗೂ ನಿಮ್ಮನ್ನು ಅದು ಕೊನೆಗೆ ಒಂದು ಕನ್ಫ್ಯೂಷನ್ ಸ್ಟೇಟ್ಗೆ ತೊಗೊಂಡು ಹೋಗ್ತಾಯಿತ್ತು ಅಂತ ಬರ್ತಾ ಇದೆ. ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಏನಿದು ಯಾವಾಗಲೂ ನನ್ನ ಕನ್ಫ್ಯೂಸ್ ಮಾಡ್ತಾರಲ್ಲ, ತುಂಬ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತಲೂ ಬರ್ತಾ ಇದೆ. ಆ್ಯಂಡ್ ಹಾಗೆ ವೇಸ್ಟ್ ಆಫ್ ಟೈಮ್ ಅಂತಲೂ ಬರ್ತಾ ಇದೆ. ಬೆಟರ್ ಈ ಒಂದು ಪರ್ಸನ್ನ ನೀವು ಬಿಟ್ಟು ಮೂವ್ ಆನ್ ಆಗೋದು. ಆ್ಯಂಡ್ ಅಟ್ ಲಾಸ್ಟ್ ವಿಲ್ ದ ರಿಲೇಷನ್ಶಿಪ್ ಬಿ ಸಕ್ಸಸ್ಫುಲ್ ಅನ್ನೋ ಒಂದು ಕ್ವಶನ್ಗೂ ಸಹ ಇಲ್ಲಿ 5 ಆಫ್ ಸಾರ್ಟ್ಸ್ ಇರೋದ್ರಿಂದ ದ ಆನ್ಸರ್ ಈಸ್ ನೋ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಲೇಷನ್ ಆಗಿರಲಿ ಅಥವಾ ಇವ್ರು ಮತ್ತೆ ವಾಪಸ್ ಬರೋದಾಗಿರಲಿ, ಇದೆಲ್ಲ ಚಾನ್ಸಸ್ ಇಲ್ಲ. ಬಿಕಾಸ್ ಇವರು ಆಲ್ರೆಡಿ ಚೀಟಿಂಗ್ ಮಾಡಿದ್ದಾರೆ ನಿಮ್ಮ ವಿಚಾರದಲ್ಲಿ. ಸೊ ಅಗೇನ್ ನೀವು ಈ ಪರ್ಸನ್ನ ಟ್ರಸ್ಟ್ ಮಾಡ್ತೀರಾ ಅಂತ ಅಂದರೆ ಇಟ್ಸ್ ಅಪ್ ಟು ಯು. ಬಿಕಾಸ್ ಈ ಪರ್ಸನ್ಗೆ ನೀವು ಚಾನ್ಸ್ ಕೊಟ್ಟಷ್ಟು ಇವ್ರು ನಿಮಗೆ ಚೀಟ್ ಮಾಡ್ತಾರೆ ಅಂತಲೂ ಬರ್ತಾ ಇದೆ. ಇಲ್ಲಿ ವಾಪಸ್ ರೀಕನ್ಸಿಲೇಷನ್ ಚಾನ್ಸಸ್ ಅಷ್ಟಾಗಿ ಇಲ್ಲ. ಬೆಟರ್ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.